ಕೆಜಿ ನ್ಯೂಸ್ಗೆ ಸ್ವಾಗತ. ಕುಂದಗೋಳ ಸಾರಿಗೆ ಸಂಸ್ಥೆಯ ನೌಕರರು ದಿನನಿತ್ಯ ತಮ್ಮ ಜೀವನದ ಹಂಗನ್ನ ತೊರೆದು ಸಾರ್ವಜನಿಕರ ಜೊತೆ ಸಹಕರಿಸುವ ಸಾರಿಗೆ ಸಂಸ್ಥೆಯ ನೌಕರರ ಬೇಡಿಕೆ ಈಡೇರಿಸಬೇಕು ಅಂತ ಒತ್ತಾಯಿಸಿ ತಹಸೀಲ್ದಾರ್ ರಾಜು ಮಾಳಕರ್ ಇವರ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಮನವಿಯಲ್ಲಿ ಸಾರಿಗೆ ಸಂಸ್ಥೆಯ ನೌಕರರ ಬೇಡಿಕೆ ಈಡೇರಿಸಬೇಕು, ಸರ್ಕಾರದ ಯೋಜನೆಯಲ್ಲಿ ಒಂದಾದ ಶಕ್ತಿ ಯೋಜನೆಯ ಯಶಸ್ಸಿಗೆ ಸಹಕಾರ ಕೊಟ್ಟ ಸಾರಿಗೆ ಸಂಸ್ಥೆಯ ಬಸ್ ಚಾಲಕರು ಹಾಗೂ ನಿರ್ವಾಹಕರು ತಮ್ಮ ದಿನನಿತ್ಯದ ಸರ್ಕಾರದ ಸೇವೆ ದೇವರ ಸೇವೆಯಂತೆ ರಜಾ ದಿನಗಳು ಮತ್ತು ಹಬ್ಬ ಹರಿದಿನ ಎನ್ನದೆ ನಿಷ್ಠೆಯಿಂದ ಕೆಲಸ ಮಾಡುವ ಸಾರಿಗೆ ಸಂಸ್ಥೆ ನೌಕರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ತಾಲೂಕಿನ ವಿವಿಧ ರೈತ ಪರ ಸಂಘಟನೆಗಳು ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸಾರಿಗೆ ನೌಕರರ ಕಂಡಕ್ಟರ್ ಡ್ರೈವರ್ ನಮ್ಮ ಸಂಬಂಧ ತಮ್ಮ ಜೀವನ ಹಂಗೆ ಸರಿದು ಅವರು ದುಡಿಯಾಕತ್ತಾರ. ರಾತ್ರಿ ಹಗಲಿ ಅನ್ನೋಂಗಿಲ್ಲ, ಸೂಟಿ ಅನ್ನೋಂಗಿಲ್ಲ, ಹಬ್ಬ ಹರಿದಿನ ಅನ್ನೋಂಗಿಲ್ಲ. ಅಂಥ ಸಮಯದಾಗ ಅವರು ನಮ್ಮ ಜನರನ್ನ ಒಯ್ದು ಅವ್ರು ಸ್ಥಳಕ್ಕೆ ಬಿಡೋದು, ಕರ್ಕೊಂಬರೋದು, ಶಾಲೆ ಮಕ್ಕಳಿಗೆ ಎಲ್ಲ ಒಂದು ದಿನನಿತ್ಯ ಚಟುವಟಿಕೆ ಅವರು ಮಾಡ್ಕೊತ ಬಂದಾರ. ಅಂಥವ್ರಿಗೆ ನಾವು ಬೆಂಬಲ ಕೊಟ್ಟು ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಪಗಾರವನ್ನು ಹೆಚ್ಚಿಗೆ ಮಾಡಬೇಕು ಮತ್ತು ಅವ್ರದ್ದು ತಿಂಗಳ ಪಗಾರ ಸರಿಯಾಗಿ ಕೊಡ್ತಾ ಇಲ್ಲ, ಅದನ್ನು ತಿಂಗಳ ಪಗಾರ ಸರಿಯಾಗಿ ಕೊಡಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ನಮ್ಮ ರತ್ನ ಭಾರತ ಹಾಗೂ ನಮ್ಮ ರೈತ ಸಂಘ ಎಲ್ಲ ಸದಸ್ಯರು ಸೇರಿಕೊಂಡು ನಾವು ಇವತ್ತು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಸಲ್ಲಿಸ್ತೀವಿ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀವಿ. ಅವ್ರ ಪೇಮೆಂಟ್ ಸರಿಯಾಗಿ ಕೊಡುವಂಥ ವ್ಯವಸ್ಥೆ ತಾವು ಮಾಡ್ಬೇಕಂತೇಳಿ, ಮಾಡದೇ ಇದ್ದರೆ ಮುಂದಿನ ದಿನದಾಗ ನಾವು ಸಂಬಂಧಪಟ್ಟ ಇಲಾಖೆ ಮುಂದೆ ಉಗ್ರ ಹೋರಾಟದ ಮಾಡ್ತೀವಿ ಅಂತೇಳಿ ತಮಗೆ ಎಚ್ಚರಿಕೆ ಕೊಡ್ತೀವಿ. ಏನು ಸಾರಿಗೆ ನೌಕರರ ಒಂದು ವೇತನವನ್ನು 4-5 ತಿಂಗಳಿಂದ ಏನು ಸರಿಯಾಗಿ ಪೇಮೆಂಟ್ ಮಾಡಿರೋದಿಲ್ಲ, ಅದನ್ನು ಕೂಡಲೇ ಆ ಒಂದು ನೌಕರರಿಗೆ ಪೇಮೆಂಟನ್ನು ಮಾಡಬೇಕು. ಯಾಕಂದ್ರೆ ಇವತ್ತು ಆ ನೌಕರರ ಪರಿಸ್ಥಿತಿ ಭಾಳ ಅಯೋಮಯ ಆಗೈತಿ. ಯಾಕಂದ್ರೆ ಅವರು ಒಂದು ಬಡ ಕುಟುಂಬದಿಂದ ಬಂದಿರ್ತಾರೆ, ಅವ್ರಿಗೂ ಸಹಿತ ಈ ಒಂದು ಪೇಮೆಂಟ್ಲಿಂದನ ಸಹಿತ ಅವ್ರ ಮನೆತನ ನಡೀತಿರ್ತೈತಿ, ಅವ್ರ ಮಕ್ಕಳ ವಿದ್ಯಾಭ್ಯಾಸ ನಡೀತಿರ್ತೈತಿ ಮತ್ತು ಅವ್ರ ತಂದೆ ತಾಯಿಗೆ ಜೀವನಕ್ಕೆ ಉಪಯೋಗ ಆಗುವಂಗೆ ಆಗ್ತಿರ್ತೈತಿ. ಅದಕ್ಕೆ ರಾಜ್ಯ ಸರ್ಕಾರ ಇವತ್ತು ಶಕ್ತಿ ಯೋಜನೆ ಇರ್ಬೋದು, ಸ್ತ್ರೀ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿದು ಹಾಗೂ ಪಂಚ ಗ್ಯಾರಂಟಿ ಅಂತೇಳಿ ನೀವು ಏನು ಹೊಂಟ್ರಿ, ಅದರೊಳಗೆ ಇದೊಂದು ಶಕ್ತಿ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆ. ಈ ಒಂದು ಯೋಜನೆ ಮಾಡೋದ್ರಿಂದ ಇವತ್ತು ಸಾರಿಗೆ ನೌಕರದಾರರು ಇವತ್ತು ಕಂಡಕ್ಟರ್ ಇರ್ಬೋದು ಹಾಗೂ ಡ್ರೈವರ್ ಇರ್ಬೋದು, ಅವರ ಪರಿಶ್ರಮ ಅವರ ಭಾಳ ಒಂದು ತ್ರಾಸಿನೊಳಗೆ ಇವತ್ತು ಸೂಟಿ ಇತ್ತು ಅಂತಂದ್ರು ಇವತ್ತು ಕಂಟ್ರೋಲರ್ ಹಾಗೂ ಸಂಸ್ಥಾಪಕರು ಹೇಳ್ಯಾರಂತಂದ್ರೆ ಅವ್ರ ಮನ್ಯಾಗ ಏನಾಯ್ತು ಅಂದ್ರೂ ಬಿಟ್ಟು ಇವತ್ತು ಡ್ಯೂಟಿ ಮಾಡೋಕ್ಕೆ ಬಂದಿರ್ತಾರೆ. ಯಾಕಂದ್ರೆ ಇವತ್ತು ಸಾರ್ವಜನಿಕರಿಗೆ ಅಡ್ಡಿ ಆತಂಕ ಆಗಬಾರ್ದು, ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ಬೇಕನ್ನುವಂಥ ಉದ್ದೇಶದೊಳಗೆ ಸಾರಿಗೆ ನೌಕರರು ಇರ್ತಾರೆ. ಅದರ ಸಲುವಾಗಿ ಅವ್ರಿಗೆ ಕೂಡಲೇ ನೀವು ಪೇಮೆಂಟನ್ನು ಮಾಡಬೇಕು. ಈಗಾಗಲೇ ನಾವು ನಮ್ಮ ಕುಂದಗೋಳ ತಾಲೂಕಿನ ತಹಸೀಲ್ದಾರ್ ಸಾಹೇಬರಿಗೆ ನಾವು ಮನವಿ ಸಲ್ಲಿಸಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಾಸುದೇವ ಮೇಟಿ ಬಣದ ವತಿಯಿಂದ ಹಾಗೂ ಭಾರತ ರತ್ನ ರೈತ ಸಂಘ ಆ ಒಂದು ಸಂಘದಿಂದನೂ ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ಅದನ್ನು ಒಂದು ವಾರದೊಳಗೆ ನೀವು ಅವರಿಗೆ ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ರೈತ ಸಂಘದಿಂದ ಹಾಗೂ ನಮ್ಮ ಕುಂದಗೋಳ ತಾಲೂಕಿನ ಸಮಸ್ತ ರೈತ ಬಾಂಧವರಿಂದ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ಈ ಸಂದರ್ಭದಲ್ಲಿ ವೆಂಕನಗೌಡ, ಕಂಟೆಪಗೌಡ, ಬಸವರಾಜ್ ಯೋಗಪ್ಪನವರ್, ಗುರುಪಾದಪ್ಪ, ಬಂಕದ ವಿಠಲ, ಕಾಟಿಗೆ ದೇವಪ್ಪ, ಎಚ್ಚಂಗಿ, ಶಂಭುಲಿಂಗಪ್ಪ, ದೊಡ್ಡಲಿ, ಶಂಕರವ್ವ, ಸುತ್ತಾರ್, ಫಕೀರಪ್ಪ, ಪೂಜಾರ್, ಮೆಹಬೂ ಸಾಬ್, ನದಾಫ್, ಜಗದೀಶ್ ತೋಲಿ, ಅಶೋಕ ಬಚರಂಗಿ ಸೇರಿ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.